ಯೂಟ್ಯೂಬ್ ಚಾನಲ್ 26 ಕ್ವಶನ್ಸ್ ಬಂದೆ. ಓಕೆನಾ? ಬಟ್ 26 ಕೂಡ ಬರ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಆಕ್ಚುಲಿ ಒಂದು 5-6 ಬರ್ಬೋದು ಅಂತ ಅಷ್ಟೇ ಅನ್ಕೊಂಡಿದ್ದೆ. ವೈ 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 ಬ್ರೋ ವೈ ಒಂದು ಕ್ವಶನ್ ಬೋರ್ಡ್ ಸಿಗ್ತಾನೆ ನಂಗೆ. ಆಕ್ಚುಲಿ 20 ಸಲ ಯೋಚನೆ ಮಾಡಿದ್ದೀನಿ ಈ ಕ್ವಶನ್ ಆನ್ಸರ್. ಎಂತ ಬೆತ್ತ ತಗೊಂಡು ಇಷ್ಟು ಸಿಂಪಲ್ ಸಿಂಪಲ್ ಸಿಂಪಲ್. I'll put my name, okay? AV. ಯಾನ್ ಮಲೇಷ್ಯಾ ಪೋಯ್ನಾಯ್ತು ಈ ಒಂದು ಕ್ವಶನ್ ಇಂಕ ಏನೊಂದುಲ್ಲಾರ ಕಿಚ್ಚ ಸುದೀಪ್. Yeah, ye question and guy by start I can tell them. Broken heart. The other killed you all on your own. Broken heart and flung the other lungy. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎಂತ ಅಂದರೆ, ಮೊನ್ನೆ ನಾನು ಇನ್ಸ್ಟಾದಲ್ಲಿ ಕ್ವಶನ್ಸ್ ಆಸ್ಕ್ ಮಿ ಅ ಕ್ವಶನ್ಸ್ ಅಂತ ಕೇಳಿದ್ದೆ. ಸೊ ಅದಕ್ಕೆ ತುಂಬ ಜನ ಕ್ವಶನ್ಸ್ ಮಾಡಿದ್ರು. ಕೆಲವರು ಡೇಸ ಕೊಟ್ಟಿದ್ದಾರೆ, ಕ್ವಶನ್ಸ ಕೇಳಿದ್ದಾರೆ, ಆ್ಯಂಡ್ ಚಾಲೆಂಜ್ ಕೊಟ್ಬಿಟ್ಟಿದ್ದಾರೆ, ಡೇರ್ ಕೂಡ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ದೆನ್ ಆ ಕ್ವಶನ್ಸ್ ಈಗ ನಿಮ್ಮ ಮುಂದೆ ಆನ್ಸರ್ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಆನ್ಸರ್ ಮಾಡಬೇಕಂತ ಅನ್ಕೊಂಡಿದ್ದೀನಿ. ತುಂಬ ಕ್ವಶನ್ಸ್ ಅಂದರೆ ಒಂದು 26 ಕ್ವಶನ್ಸ್ ಬಂದಿದೆ. ಓಕೆನಾ? ಬಟ್ 26 ಕೂಡ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಒಂದು 5-6 ಬರ್ಬೋದಂತ ಅಷ್ಟೇ ಅಂದ್ಕೊಂಡಿದ್ದೆ. ಓಕೆ, ಸ್ಟಾರ್ಟ್ ಮಾಡುವಣ. ಫಸ್ಟ್ ಕ್ವೆಶನ್, ನಿಮ್ಮದು ಡೈಲಿ ರುಟೀನ್ ವ್ಲಾಗ್ ಮಾಡಿ. ಓಕೆ, ಮಾಡುವ. ಈಗ ಎಕ್ಸಾಮ್ ಮುಗ್ದಿದೆ, ಸೊ ಎಕ್ಸಾಮ್ ಮುಗೀತಲ್ವಾ, ಡೈಲಿ ವ್ಲಾಗ್ ಮಾಡ್ತೇನೆ. ಹೌ ಆರ್ ಯು ಸೀಸ್? ಐ ಆಮ್ ಫೈನ್, ವಾಟ್ ಅಬೌಟ್ ಯು? ಬ್ರೀಫ್ಲಿ ಎಕ್ಸ್ಪ್ಲೇನ್ ಪೈಥಾಗರಸ್ ಥಿಯರಿ. ವೈ ಬ್ರೋ ವೈ? ಈ ಒಂದು ಕ್ವಶನ್ ಬೋರ್ಡ್ ಸಿಗ್ತಾನೆ ನಂಗೆ. ಆ್ಯಕ್ಚುಲಿ ದಯಪಂಡ ಯಾನು 10th ಡಿಪ್ಪನಾಗ ಒಂದು ಕಲ್ದಿನಿ, ಅವೇ ಪೈಥಾಗರಸ್ ಥಿಯರಿ ಕಲ್ದಿನಿ. ಇತ್ತು ಹಿಂಗೆ ಸ್ವಲ್ಪ ನೆನಪುಪ್ಪುಂಡು. ಅವು ಒಂಜಿ ನೆನಪಿತ್ತಂಡ ಮೀನಿ ಅವು ಒಂಜಿ ತ್ರಿಭುಜಪುರ ಅವು ಮಾತ್ರ ನೆನಪುಂಡು. ಇಂಕ ಒಕ್ಕ ದಾಲ ನೆನಪಿಂಚಿ ಒಂಜಿ ಡ್ರಾಯಿಂಗ್ ಮಲ್ಪರೆ. ನೆಕ್ಸ್ಟ್, ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಮಲೇಷ್ಯಾ? ಯಾನ್ ಮಲೇಷ್ಯಾ ಪೋಯ್ನಾಯ್ಕ ಈ ಒಂದು ಕ್ವಶನ್ ಇಂಕಕ್ಕೆ ಏನೊಂದುಲ್ಲಾರ. ಓಕೆ, ಪ್ರೈಮ್ ಮಿನಿಸ್ಟರ್ದ ಮಲೇಷ್ಯಾದ ಪ್ರೈಮ್ ಮಿನಿಸ್ಟರ್ ಏರ್ ಪಂಡ ಅನ್ವರ್ ಇಬ್ರಾಹಿಂ ಪಂದ್. ಓಕೆನಾ? ಈ ಗೂಗಲ್ ಮಲ್ಪ್ಲೆ ಆ್ಯಂಡ್ ಯಾರನ್ನ ಬಗ್ಗೆ ಡೀಟೇಲ್ಸ್ ತಂದ್ಲಿ. ಓಕೆನಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ದೆನ್ ಟೆಲ್ ಮಿ ದ ಕ್ರೇಜಿಯೆಸ್ಟ್ ಥಿಂಗ್ ಯು ಹ್ಯಾವ್ ಡನ್ ಇನ್ ಯುವರ್ ಲೈಫ್. ನನ್ನ ಲೈಫಲ್ಲಿ ನನ್ನ ಕ್ರೇಜಿಯೆಸ್ಟ್ ಥಿಂಗ್ ಯಾವುದೂ ಇಲ್ಲವೇ ಇಲ್ಲ. ನಾನು ಒಂದು 20 ಸಲ ಯೋಚನೆ ಮಾಡಿದ್ದೇನೆ ಈ ಕ್ವಶನ್ಗೆ ಆನ್ಸರ್. ಎಂತ ಸಿಲ್ಲ ಕ್ರೇಜಿಯೆಸ್ಟ್ ಥಿಂಗ್. ಅಷ್ಟು ಬೋರಿಂಗ್ ಲೈಫ್ ಇತ್ತು ನಂದು ಅನಿಸುತ್ತೆ. ಮೇ ಬಿ ಈಗ ನಾನು ಯೋಚನೆ ಮಾಡಿದಾಗ, ಅಥವಾ ನನಗೆ ನೆನಪು ಬರ್ತಿಲ್ಲ, ಗೊತ್ತಿಲ್ಲ. ನೆಕ್ಸ್ಟ್ ಪ್ಲ್ಯಾನ್ ಈಗ MBA ಮುಗೀತು. MBA ಮುಗೀತು ಅಂದರೆ ನಿನ್ನೆ ಅಷ್ಟೇ ಎಕ್ಸಾಮ್ ಮುಗೀತು. ನೆಕ್ಸ್ಟ್ ಪ್ಲ್ಯಾನ್, ಇನ್ನು ವೈವಾ ಎಕ್ಸಾಮ್ ಉಂಟು. ವೈವಾ ಎಕ್ಸಾಮ್ ಆದಮೇಲೆ ನೋಡಬೇಕು. ಪ್ಲ್ಯಾನ್ ಎಲ್ಲ ಎಂತ ಸಹ ಇಟ್ಕೊಂಡಿಲ್ಲ, ನೋಡುವ. ಜಸ್ಟ್ ಎಂತ ಒಂದು ಸ್ಯಾಪ್ ಕೋರ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ನಿನ್ನ ಫ್ಯೂಚರ್ ಡ್ರೀಮ್ ಬಿಸ್ನೆಸ್ ಎಂತ? ನಾನು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿಲ್ಲ, ಆ್ಯಂಡ್ ಯಾವಾಗಲೂ ಮಾಡೋದು ಸಹ ಇಲ್ಲ. ಲೈಫ್ ಹೇಗೆ ಬರ್ತದಲ್ಲ ಹಾಗೆ ಹೋಗ್ತಾ ಇರ್ತೇನೆ. ಒಟ್ಟು ಬಿಸ್ನೆಸ್ ಮಾಡಬೇಕಂತ ಇಲ್ಲ, ಜಸ್ಟ್ ಜಾಬ್ ಸೇರ್ಕೊಳ್ಬೇಕಂದ್ರೆ ಸ್ಕಿಲ್ಸ್ ಬೇಕು. ಸ್ಕಿಲ್ಸ್ ಫಸ್ಟ್ ಕಲಿಯುವ, ಆಮೇಲೆ ಜಾಬ್ ಜಾಯ್ನ್ ಆಗುವ. ನೆಕ್ಸ್ಟ್, ಊಟ ಮಾಡಿದ್ಯಾ? ಹಾಂ ಬ್ರೋ ಮಾಡಿದ್ದೀನಿ ಊಟ. ನಿಮ್ದು ಊಟ ಆಯ್ತಾ? ಕೊಲಬ್ ಮಾಡುವಣ ನಾವು. ನನ್ನ ಅಮ್ಮ ಅಲ್ಲಿ ಓಡ್ಕೊಂಡು ಬರ್ತಾರೆ ಅಷ್ಟೇ, ಎಂತ ಬೆತ್ತ ತಗೊಂಡು. ವೆನ್ ಈಸ್ ಯುವರ್ ಮ್ಯಾರೇಜ್? ನನ್ನ ಮ್ಯಾರೇಜ್ ಮೇ ಬಿ 2 years ಆದಮೇಲೆ. ನಿಮ್ಮ ಹುಡುಗ ಯಾರು? ನನ್ನ ಹುಡುಗ ನನಗೆ ಗೊತ್ತಿಲ್ಲ, ನನ್ನ ಹುಡುಗ ಯಾರಂತ. ಸಿಕ್ಕಿದ್ಮೇಲೆ ಹೇಳ್ತೇನೆ. ಓಕೆನಾ? ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಹೌ ಟು ಲರ್ನ್ ತುಳು ಲ್ಯಾಂಗ್ವೇಜ್ ಈಸಿಲಿ? ತುಳು ಲ್ಯಾಂಗ್ವೇಜ್ ಹೇಗೆ ಈಸಿಯಾಗಿ ಕಲಿಬೇಕು ಅಂದರೆ, ನೀವು ತುಳು ಮೂವೀಸ್ ನೋಡಬೇಕು, ಆ್ಯಂಡ್ ತುಳು ವ್ಲಾಗ್ಸ್ ನೋಡಬೇಕು, ಆ್ಯಂಡ್ ನೆಕ್ಸ್ಟ್ ತುಳು ರೀಲ್ಸೇ ನೋಡಬೇಕು. ನೀವು ನೆಕ್ಸ್ಟ್ ಕಮ್ಯುನಿಕೇಟ್ ಮಾಡಬೇಕು. ಇಷ್ಟೇ ಸಿಂಪಲ್. ಆ್ಯಂಡ್ ನನ್ನ ಜೊತೆ ಮಾತಾಡಿ. ಓಕೆ, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಆಪ್ ಸಿಂಗಲ್ ಹೋ? ಇಲ್ಲ, ನಾ ಹೇಳಲ್ಲ.
ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಿಂಗಲ್ ನಾ ಸಿಂಗಲ್ ಅಲ್ಲ. ನಂಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ, ತಮ್ಮ ಇದ್ದಾನೆ. ಅಂದಮೇಲೆ ನಾನು ಹೇಗೆ ಸಿಂಗಲ್ ಆಗ್ತೇನೆ ಅಲ್ವಾ? ನೆಕ್ಸ್ಟ್, ಪುಟ್ ಯುವರ್ ಬಾಯ್ ಫ್ರೆಂಡ್ ಫೋಟೋ ಆನ್ ಸ್ಟೋರಿ. ಎಲ್ಲಿದ್ದಾನೆ ನನ್ನ ಬಾಯ್ ಫ್ರೆಂಡ್? ಎಲ್ಲಿದ್ದಾನೆ? ನನಗೆ ಗೊತ್ತಿಲ್ಲ ಎಲ್ಲಿದ್ದಾನೆ ಅಂತ. ನಾನು ಹೇಗೆ ಇಡಲಿ ಅವನ ಫೋಟೋ? ಯಾವುದೋ ಒಂದು ಮಂಕಿ ಫೋಟೋ ಇಡ್ಬೋದು ಅಷ್ಟೇ. ರೀಲ್ಸ್ ಏನು ಮಾಡ್ತಿ ಅಂದರೆ, ಈ ಕ್ವಶನ್ ನನಗೆ ಅರ್ಥ ಆಗಲಿಲ್ಲ. ರೀಲ್ಸ್ ಏನು ಮಾಡ್ತಿ ಅಂದರೆ, ಲೈಕ್ ನೀವು ನನ್ನನ್ನು ಕೇಳ್ತಿದ್ದೀರಾ ಅಥವಾ ರೀಲ್ಸ್? ಈ ಕ್ವಶನೇ ಅರ್ಥ ಆಗಲಿಲ್ಲ ನಂಗೆ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ, ರೀಲ್ಸ್ ಎಂತ ಮಾಡ್ತಿ, ಹೋಗಿ ಓದ್ಕೊ ಅಂತ ಹೇಳ್ತಿದ್ಯಾ ಅಥವಾ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ವಾಟ್ ಈಸ್ ದ ರೀಸನ್ ಆಫ್ ಆ್ಯಡಿಂಗ್ ದಿಸ್ ಸ್ಟೋರಿ? ಬೇರೆ ಕೆಲಸ ಎಲ್ಲ ಮಾಡಲಿಕ್ಕೆ ಅದಕ್ಕೆ. ರಿಮೂವ್ ಹರ್ ಮಿಡಲ್ ನೇಮ್ ಆ್ಯಂಡ್ ಪುಟ್ ಮೈ ನೇಮ್ ಆ್ಯಂಡ್ ಟೆಲ್ ಹರ್ ಆನ್ ಕಾಲ್. ಬ್ರೋ, ಯಾಕೆ ಬ್ರೋ? ನಾನು ಚೆನ್ನಾಗಿದ್ದೇನೆ ಆಯಿತಾ, ಚೆನ್ನಾಗಿದ್ದವರನ್ನೆಲ್ಲ ಈ ಥರ ಇದು ಮಾಡಬಾರ್ದಲ್ವ? ಸೊ ನಾನು ಹಾಗೆಲ್ಲ ಮಾಡಲ್ಲ. ಸ್ವಲ್ಪ ಸಹವಾಸ ದೋಷ ಬೇಡ. ಆ್ಯಂಡ್ ಜಸ್ಟ್ ಶಾರ್ಟ್ ಫಾರ್ಮಲ್ಲಿ ಹೇಳ್ತೆ, ಓಕೆ? ನಿಮ್ಗೆ ಬೇಜಾರಾಗಬಾರ್ದು ಅಂತ. ರಿಮೂವ್ ಹರ್ ಮಿಡಲ್ ನೇಮ್, ಅವಳ ಮಿಡಲ್ ನೇಮ್ ರಿಮೂವ್ ಮಾಡಿದೆ. ಸ್ಪೆಲ್ಲಲ್ಲಿ ಹೇಳ್ತೀನಿ, ಎ ಆ್ಯಂಡ್ ಪುಟ್ ಮೈ ನೇಮ್, ಓಕೆ, AV ಆ್ಯಂಡ್ ಟೆಲ್ ಹರ್ ಆನ್ ಕಾಲ್. ಆಗೋದಿಲ್ಲ ನನಗೆ, AV ಅಷ್ಟೇ ಹೇಳ್ತೆ. ನಾನು ಅವಳಿಗೆ ಕಾಲ್ ಮಾಡಿ ಹೇಳಿದೆ, ಮತ್ತೆ ಅವಳು ನನಗೆ ಬೈದು. ಯಾಕೆ ಬೇಕು? ಚೆನ್ನಾಗಿದ್ದೀನಲ್ವ ನಾನು? ಓಕೆ, ನೆಕ್ಸ್ಟ್. ವೇರ್ ಆರ್ ಯು ಫ್ರಮ್? ನಾನೀಗ ಸದ್ಯಕ್ಕೆ ಬೆಳಗಾಮಲ್ಲಿದ್ದೇನೆ. ನಾನು ಎಲ್ಲಿ ಇರ್ತೇನೋ ಅದೇ ನನ್ನ ಫ್ರಮ್. ಓಕೆ, ಐ ಆಮ್ ಫ್ರಮ್ ಬೆಳಗಾಂ. ನೆಕ್ಸ್ಟ್, ಹಮ್ ಲೋಗ್ ಫ್ರೆಂಡ್ ಬನ್ ಸಕ್ತೆ ಹೇ. ಹೂ ಈಸ್ ಯುವರ್ ಫೇವ್ರೆಟ್ ಒನ್? ನನ್ನ ಫೇವ್ರೆಟ್ ಒನ್ ಕಿಚ್ಚ ಸುದೀಪ್. ಒನ್ ಆ್ಯಂಡ್ ಓನ್ಲಿ ಕಿಚ್ಚ ಸುದೀಪ್. ಹೂ ಈಸ್ ಯುವರ್ ಫೇವ್ರೆಟ್ ಒನ್? ಆಯಿತಾ. ಹೂ ಐ ಆಮ್ ಫಾರ್ ಯು ಆರ್ ಮೈ ಕ್ಲೋಸ್ ಫ್ರೆಂಡ್. ನನ್ನ ಬಗ್ಗೆ ಹೇಳಿ. ನಿಮ್ಮ ಬಗ್ಗೆ ಎಂತ ಹೇಳೋದು ನಾನು? ನೀವು ಒಬ್ಬರು ವ್ಲಾಗರ್, ಚೆನ್ನಾಗಿ ವ್ಲಾಗ್ ಮಾಡ್ತೀರಾ, ಚೆನ್ನಾಗಿ ಕಾಂಟೆಂಟ್ ಕೊಡ್ತೀರಾ, ಎಂಟರ್ಟೈನ್ಮೆಂಟ್ ಮಾಡ್ತೀರಾ, ಆ್ಯಂಡ್ ಗುಡ್ ಕೈಂಡ್ ಹಾರ್ಟೆಡ್ ಪರ್ಸನ್. ಕ್ಯಾನ್ ವಿ ಗೋ ಫಾರ್ ಡೇಟಿಂಗ್? ನಾನು ನಿಮ್ಮೊಟ್ಟಿಗೆ ಡೇಟಿಂಗ್ ಬರಬೇಕು ಅಂತ ಅಂದರೆ ನಮ್ಮ ಮನೆಯಲ್ಲಿ ನೀವು ಕೇಳಬೇಕು, ಇಂಥ ನಿಮ್ಮ ಮಗಳನ್ನು ನನ್ನ ಜೊತೆ ಡೇಟಿಂಗಿಗೆ ಕಳಿಸ್ತೀರಾ ಅಂತ. ಆವಾಗ ನಾನು ನಿಮ್ಮ ಜೊತೆ ಬರ್ತೀನಿ. ಓಕೆ, ಇದು ಆಕ್ಚುಲಿ ಚೆನ್ನಾಗಿ. ನೆಕ್ಸ್ಟ್, ಆರ್ ಯು ಸಿಂಗಲ್? ಇಲ್ಲ, ನಾನು ಸಿಂಗಲ್ ಅಲ್ಲ. ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಉಂಟು, ಆ್ಯಂಡ್ ನನ್ನ ತಮ್ಮ ಕೂಡ ಇದ್ದಾನೆ. ಅಂದಮೇಲೆ ನಾನು ಹೇಗೆ ಸಿಂಗಲ್ ಆಗ್ತೇನೆ ಅಲ್ವಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ರೋಕನ್ ಹಾರ್ಟ್? ಈ ಕ್ವೆಶನ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದರೆ, ಬ್ರೋಕನ್ ಹಾರ್ಟ್ ಯಾರಿಗೆ ಕೇಳ್ತಿದ್ದೀರೋ ನೀವು ಬ್ರೋಕನ್ ಹಾರ್ಟ್ ಅಂತ? ನನಗೆ ಹೇಳ್ತೀನಿ. ನಾನು ನೋಡಿದ ಪ್ರಕಾರ, ನನ್ನ ಪ್ರಕಾರ ಬ್ರೋಕನ್ ಹಾರ್ಟ್ ಅಂದರೆ ಒಬ್ಬ ಹುಡುಗಿ ಇರ್ತಾರೆ. ಓಕೆ, ಎಕ್ಸಾಂಪಲ್ ಹೇಳ್ತಿದ್ದೇನೆ. ಆ ಹುಡುಗಿನೂ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರ್ತದೆ, ರಿಲೇಷನ್ಶಿಪ್ಪಲ್ಲಿ ಎಲ್ಲ ಚೆನ್ನಾಗಿರ್ತದೆ, ಚೆನ್ನಾಗಿ ಮಾತಾಡ್ತಾರೆ, ಎಂಥ ಸಿದಿರೋದಿಲ್ಲ. ಆಮೇಲೆ ಹೋಗ್ತಾ ಆ ಹುಡುಗನಿಗೆ ಆ ಹುಡುಗಿ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ. ಮತ್ತು ಎಂತಕ್ಕೆ ಕಮ್ಮಿ ಆಗ್ತದೆ ಅದು ನಂಗೆ ಗೊತ್ತಿಲ್ಲ. ಓಕೆ, ಒಟ್ಟು ಕಮ್ಮಿ ಆಗ್ತದೆ. ನೆಕ್ಸ್ಟ್, ಈ ಹುಡುಗಿ ಇದ್ದಾಳಲ್ಲ, ಎಷ್ಟೇ ಎಫರ್ಟ್ಸ್ ಹಾಕ್ತಿದ್ರು ಆ ಹುಡುಗನಿಗೆ ಬೇಡ. ಅವಳಿಗೆ ಎಂತ ಬೇಕಾಗಿದ್ದು, ಟೈಮ್ ಬೇಕು, ಅವ್ನ ವ್ಯಾಲ್ಯೂ ಬೇಕು, ಅವ್ನ ಪ್ರಿಯಾರಿಟಿ ಬೇಕು, ಆ್ಯಂಡ್ ಅವನ ಎಫರ್ಟ್ಸ್ ಬೇಕು. ಅದು ಯಾವುದೂ ಅವ್ನು ಕೊಡ್ತಿಲ್ಲದಾಗ ಅವಳಿಗೆ ತುಂಬ ಹರ್ಟ್ ಆಗ್ತದೆ. ಆ ಹರ್ಟ್ ಏನಿದೆಯಲ್ಲ ಅದೇ ನನ್ನ ಪ್ರಕಾರ ಬ್ರೋಕನ್ ಹಾರ್ಟ್. ಅವಳು ಕೇಳಿರ್ತಾಳೆ ಅಷ್ಟೇ, ಏನು ಗಿಫ್ಟ್ಸ್ ಕೇಳಿರೋದಲ್ಲ, ಆ್ಯಂಡ್ ಎಂತ ಸಹ ಕೇಳಿರೋದಲ್ಲ, ಅಮೌಂಟ್ ಮನಿ ಕೇಳಿರೋದಿಲ್ಲ. ಜಸ್ಟ್ ಟೈಮ್, ಪ್ರಿಯಾರಿಟಿ ಆ್ಯಂಡ್ ವ್ಯಾಲ್ಯೂ, ರೆಸ್ಪೆಕ್ಟ್. ಇಷ್ಟು ಅವಳು ಬಯಸಿದಾಗ ಅವಳಿಗೆ ಸಿಗದೇ ಇದ್ದಾಗ ಅದೇ ಬ್ರೋಕನ್ ಹಾರ್ಟ್. ಅವಳು ಪ್ರೀತಿಸೋ ಹುಡುಗನಿಂದ. ಇಷ್ಟೇ. ಹುಡುಗ ಅಂತ ಅಲ್ಲ, ಅಥವಾ ಹುಡುಗಿನೂ ಮಾಡ್ಬೋದು. ಹುಡುಗಿ ಮಾಡಿದರೆ ಹುಡುಗನ ಬ್ರೋಕು, ಹೀಗೆ ಇಷ್ಟೇ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಸಿಗುವ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.